ತಾಯಿ ಮತ್ತು ಮಗಳು ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಎದುರುಗಡೆಯಲ್ಲಿ ಒಂದು ಕಾರಿಗೂ ಮತ್ತು ಟ್ರಕ್ಕಿಗೂ ಆಕ್ಸಿಡೆಂಟ್ ಆಗುತ್ತೆ. ಆಗ ಆ ಟ್ರಕ್ ಮಿಸ್ ಆಗಿ ಬಂದು ಇವಳ ಕಾರಿಗೂ ತಾಗುವಷ್ಟು ಸಮೀಪ ಬಂದು ನಿಂತ್ಕೊಳ್ಳುತ್ತೆ. ಆ ಟ್ರಕ್ಕಿನ ತುಂಬ ಜೇನು ಹುಳಗಳಿರ್ತವೆ. ಆ ಡ್ರೈವರಿಗೆ ಫುಲ್ಲು ಕಚ್ತಾ ಇರುತ್ತೆ. ಆ ಮಗು ಅದನ್ನು ತಾಯಿಗೆ ತೋರಿಸ್ತಾಳೆ. ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನಿಗೆ ಹೆಲ್ಪ್ ಮಾಡೋ ಸಿಚುವೇಶನಲ್ಲಿ ಇವರಿಬ್ಬರು ಇರೋದಿಲ್ಲ. ನಂತರ ಅವರಿಗೆ ಫುಲ್ಲು ಕಾರ್ ತುಂಬ ಜೇನು ಹುಳಗಳನ್ನು ತುಂಬಿಕೊಂಡಾಗ ಏನು ಮಾಡೋದು ಅಂತ ಗೊತ್ತಾಗ್ದೇ ಒಂದು ಹೆಲ್ಪ್ ಸೆಂಟರಿಗೆ ಕಾಲ್ ಮಾಡ್ತಾರೆ. ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ಈಗ ಅಂತ ಕೇಳ್ತಾರೆ. ಏನಾಗಿದೆ ಅಂತೇಳಿ ಆ ಕಡೆಯಿಂದ ಕೇಳಿದಾಗ, ನೋಡಿ ಮೇಡಮ್, ನಾವೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಆ ಟ್ರಕ್ ತುಂಬ ಜೇನು ಹುಳಗಳಿತ್ತು. ಅದು ಫುಲ್ಲು ಈಗ ಹರಡಿದ್ದು ಬಿಟ್ಟಿದೆ. ನಮ್ಮ ಕಾರನ್ನು ಫುಲ್ಲು ಸುತ್ತುವರಿತಾ ಇದ್ದಾವೆ. ಈಗ ನಾವು ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಆ ಮಗುವಿನ ತಾಯಿ ಹೇಳ್ತಾಳೆ, ನನ್ನ ಮಗಳಿಗೆ ಹುಳಗಳಿಂದ ಅಲರ್ಜಿ ಇದೆ. ಯಾವ ಹುಳ ಕಚ್ಚಿದ್ರೂ ಅವಳಿಗೆ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಬೇಗ ನಮ್ಮನ್ನು ಕಾಪಾಡಿ ಅಂತ ಕೇಳ್ತಾರೆ. ಆಮೇಲೆ ಆ ಕಸ್ಟಮರ್ ಕೇರ್ ಅವರು ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸವರು ಫುಲ್ಲು ಎಲ್ಲ ಕಡೆ ಬಂದು ನೋಡ್ತಾರೆ. ಇಡೀ ಊರಿಗೆ ಜೇನು ಹುಳಗಳು ಹಬ್ಬಿಟ್ಟಿರುತ್ತೆ. ಕಸ್ಟಮರ್ ಕೇರಿಂದ ಅವ್ರು ಹೇಳ್ತಾರೆ, ನೀವು ಆ ಅಲರ್ಜಿಗೆ ಏನಾದರೂ ಮೆಡಿಸಿನ್ ಇಟ್ಕೊಂಡಿದ್ದೀರಾ ಅಂತೇಳಿ. ಹೌದು, ನನ್ನ ಹತ್ರ ಯಾವಾಗಲೂ ಒಂದು ಇಂಜೆಕ್ಷನ್ ರೆಡಿ ಇರುತ್ತೆ. ಅವಳಿಗೆ ಅಲರ್ಜಿ ಬಂದರೆ ತಕ್ಷಣ ನಾನು ಅವಳಿಗೆ ಆ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾಳೆ. ಹಾಗಾದರೆ ಸರಿ, ಅದನ್ನು ನೀವು ಇಟ್ಕೊಂಡಿರಿ. ಮತ್ತು ಏನೂ ಹೆದರಬೇಡಿ, ನೀವು ಕಾರಿಂದ ಹೊರಗೆ ಬರೋ ತನಕ ನಾನು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಇವ್ರು ಅನ್ಕೊತಾರೆ, ಈಗ ನಾವು ಇದಕ್ಕೆ ಬೆಂಕಿ ಏನು ಹಾಕೋದಕ್ಕಾಗಲ್ಲ, ಯಾಕಂದರೆ ಅವಕ್ಕೆ ಇನ್ನೂ ರೋಷ ಹೆಚ್ಚಾಗತ್ತೆ. ನಾವು ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿ ನೋಡಬೇಕು. ಇಡೀ ಊರಿಗೆ ಹೊಗೆ ಹಾಕೋದಕ್ಕೂ ಆಗೋದಿಲ್ಲ. ನೋಡೋಣ, ನಿಧಾನವಾಗಿ ಅವು ಕಡಿಮೆ ಆಗ್ತಾ ಹೋಗ್ತವೆ. ಆದಷ್ಟು ಕಷ್ಟದಲ್ಲಿರೋ ಜನಗಳನ್ನ ಸೇಫ್ಟಿ ಮಾಡೋ ಪ್ರಯತ್ನ ಪಡೋಣ ಅಂತೇಳಿ ಎಲ್ಲೆಲ್ಲಿ ತುಂಬ ಜನಕ್ಕೆ ಕಚ್ಚಿ ಇದಾಗಿದೆಯೋ ಅವ್ರನ್ನೆಲ್ಲ ಸೇಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಕಾರ್ ಹತ್ರ ಬಂದು ನೋಡಿದ್ರೆ ಕಾರು ತುಂಬ ಮಿಲಿಯನ್ಸ್ ಗಟ್ಟಲೆ ಜೇನು ಹುಳುಗಳು ಆ ಕಾರನ್ನು ಸುತ್ತುವರೆದಿರ್ತವೆ. ಅದಕ್ಕೆ ಬೆಂಕಿ ಥರ ಹೊಗೆ ಥರ ಕೊಟ್ಕೊಂಡು ಅದನ್ನ ಬರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಗ ಪೊಲೀಸರಿಗೆ ಒಂದು ವಿಷಯ ಗೊತ್ತಾಗತ್ತೆ, ಈ ಜೇನು ಹುಳಗಳು ಇಂಜಿನ್ ಒಳಗಡೆ ಹೋಗ್ತಾ ಇದ್ದಾವೆ ಅಂತ ಹೇಳಿ. ತಕ್ಷಣ ಇವರು ಕಸ್ಟಮರ್ ಕೇರ್ ಅವರಿಗೆ ಹೇಳ್ತಾರೆ, ಇಲ್ಲಿ ನೋಡಿ, ಜೇನು ಹುಳಗಳು ಇಂಜಿನ್ ಒಳಗೆ ಹೋಗ್ತಾ ಇದ್ದಾವೆ. ಅದನ್ನು ನಾವು ಏನೂ ಬರ್ನ್ ಮಾಡಲಿಕ್ಕೂ ಆಗಲ್ಲ. ಅಲ್ಲಿ ಬರ್ನ್ ಮಾಡೋಕ್ಕೆ ಹೋದರೆ ಹೀಟ್ ಆದರೆ ಕಾರೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ ಅಂತ. ಕಾರಿನ ಒಳಗಡೆ ಜೇನು ಹುಳಗಳು ನುಗ್ಗೋದಕ್ಕೆ ಸ್ಟಾರ್ಟ್ ಆಗಿರ್ತವೆ. ಆಗ ಆ ಮಗುವಿನ ತಾಯಿ ಹೇಳ್ತಾಳೆ, ಇಲ್ಲಿ ಒಳಗಡೆ ಜೇನು ಹುಳಗಳು ಬರ್ತಾ ಇದ್ದಾವೆ, ನಮಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೂಗ ಸ್ಟಾರ್ಟ್ ಮಾಡ್ತಾಳೆ. ಆಗ ಕಸ್ಟಮರ್ ಕೇರ್ ಅವರು ಹೇಳ್ತಾರೆ, ನೋಡಿ, ಜೇನು ಹುಳಗಳಿಗೆ ನೀವು ಸ್ಟ್ಯಾಚ್ಯೂ ಥರ ಇದ್ದರೆ ಅವು ನಿಮಗೆ ಏನೂ ಮಾಡೋದಿಲ್ಲ, ಸುಮ್ಮನೆ ಇರ್ತವೆ. ನೀವು ಸ್ಟ್ಯಾಚ್ಯೂ ಆಗಿ, ಬಿ ಸ್ಟ್ಯಾಚ್ಯೂ ಅಂತಾರೆ. ಆಗ ಅವರಿಬ್ಬರು ಸುಮ್ಮನೆ ಸ್ಟ್ಯಾಚ್ಯೂ ಥರ ಕುತ್ಕೊಂಡ್ಬಿಡ್ತಾರೆ. ಕುತ್ಕೊಂಡಾಗ ಆ ಮಗುವಿನ ಮೇಲೆ ಒಂದು ಜೇನು ಹುಳ ಕುತ್ಕೊಂಡು ಹಾಗೆ ಅದ್ರ ಮೇಲೆ ಕೆನ್ನೆ ಮೇಲೆ ಹೋಗೇ ಬಿಡುತ್ತೆ. ಅದು ಕೆನ್ನೆ ಹತ್ರದಿಂದ ಕಣ್ಣು ಹತ್ರ ಹೋಗುವಾಗ ಅವಳು ಅದನ್ನು ಹೊಡೆದು ಬಿಡ್ತಾಳೆ. ಹೊಡೆದ ತಕ್ಷಣ ಅದು ಅಲ್ಲೇ ಕೆನ್ನೆಗೆ ಕಚ್ಚಿಬಿಡುತ್ತೆ. ಕಚ್ಚಿದ ತಕ್ಷಣ ಅವಳ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮಮ್ಮಿ, ನಾನು ಹಿಂಗೆ ಮಾಡಿಬಿಟ್ಟೆ, ನಂಗೆ ಆಗ್ತಾ ಇಲ್ಲ ಅನ್ನೋವಾಗಲೇ ಅವಳು ಉಸಿರಾಟ ಮತ್ತು ಮಾತು ಎರಡನ್ನೂ ನಿಲ್ಲಿಸ್ಬಿಡ್ತಾಳೆ. ತಕ್ಷಣ ಅವಳ ಹತ್ರ ಇದ್ದಂತಹ ಇಂಜೆಕ್ಷನ್ ತೆಗೆದು ಆ ಮಗುವಿನ ಕಾಲಿಗೆ ಕೊಡ್ತಾಳೆ. ಕೊಟ್ಟಾಗ ಆ ಮಗು ಆರಾಮಾಗಿ ಉಸಿರಾಡೋದಕ್ಕೆ ಶುರು ಮಾಡುತ್ತೆ. ಅಷ್ಟೊತ್ತಿಗಾಗಲೇ ಇನ್ನೊಂದು ಜೇನು ಹುಳ ಆ ಮಗುವಿನ ತಾಯಿಗೆ ಕುತ್ತಿಗೆಗೆ ಬಂದು ಕಚ್ಚುತ್ತೆ. ತಕ್ಷಣ ಅವಳು ಹೇಳ್ತಾಳೆ, ಮೇಡಮ್ ಪ್ಲೀಸ್ ನನ್ನ ಕಾಪಾಡಿ, ನನಗೆ ಕಚ್ಚಿತು, ಈಗ ನನಗೂ ಅಲರ್ಜಿ ಆಗತ್ತೆ ಅಂತ ಹೇಳ್ತಾಳೆ. ಆಗ ನೀವು ಮಗುವಿಗೆ ತಾನೇ ಅಲರ್ಜಿ ಇದೆ ಅಂತ ಹೇಳಿದ್ರಿ ಅಂತ ಹೇಳ್ತಾಳೆ. ಆಗ ಇವಳು ಹೇಳ್ತಾಳೆ, ಅವಳಿಗೆ ಸ್ಟಾರ್ಟ್ ಆದಂಥ ಅಲರ್ಜಿ ಈಗ ನಮ್ಮ ಫ್ಯಾಮಿಲಿಯ ಎಲ್ಲ ಮೆಂಬರಿಗೂ ಹರಡಿಕೊಂಡಿದೆ. ಆದ್ದರಿಂದಾಗಿ ಈಗ ನನಗೂ ಅಲರ್ಜಿ ಆಗಿದೆ. ಈಗ ನನಗೂ ಸಹ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ. ದಯಮಾಡಿ ಈಗ ನಮ್ಮನ್ನು ಕಾಪಾಡಿ ಅಂತಾಳೆ. ಹಾಗೆ ಆ ಊರಿನಲ್ಲಿ ಒಬ್ಬ ವ್ಯಕ್ತಿಗೆ ರೀತಿ ಜೇನು ಹುಳ ಕಚ್ಚಿ ಸುಸ್ತಾಗಿ ಬಿದ್ದವನನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಅವನನ್ನು ಅಬ್ಸರ್ವೇಷನಲ್ಲಿ ಇಟ್ಟಾಗ ಅವನ ಬಾಯಿಯಿಂದ ಸಾವಿರಾರು ಜೇನು ಹುಳಗಳು ಹೊರಗೆ ಬರ್ತಾ ಇರೋದನ್ನು ನೋಡಿ ಅವರು ಅದನ್ನು ಒಂದು ಮಿಷನ್ನಿಂದ ಆ ಅಷ್ಟು ಜೇನು ಹುಳಗಳನ್ನು ಹೊರಗೆ ತೆಗಿತಾರೆ. ಹೊರಗೆ ತೆಗೆದ ತಕ್ಷಣ ಅವನು ಉಸಿರಾಟ ಸ್ಟಾರ್ಟ್ ಮಾಡ್ತಾನೆ.
ಇಲ್ಲಿ ನೋಡಿದ್ರೆ ಜೇನು ಹುಳಗಳ ಆರ್ಭಟ ಜಾಸ್ತಿಯಾಗಿ ಇಡೀ ಊರು ತುಂಬ ಜೇನು ಹುಳಗಳ ಆರ್ಭಟ. ಯಾರಿಗೂ ಏನು ಮಾಡೋಕ್ಕಾಗ್ತಿಲ್ಲ. ಎಲ್ಲ ಜನರಿಗೂ ಪೊಲೀಸರು ಅನೌನ್ಸ್ ಮಾಡ್ತಾರೆ, ಯಾರೂ ಸಹ ಮನೆಯಿಂದ ಹೊರಗೆ ಬರಬಾರ್ದು, ಎಲ್ಲ ಬಾಗಿಲು ಕ್ಲೋಸ್ ಮಾಡಿ ಮನೆ ಒಳಗೆ ಇರಬೇಕು ಅಂತ. ಆದರೆ ಇವರಿಬ್ಬರು ಮಾತ್ರ ಕಾರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಗ ಇವರನ್ನು ಕಾಪಾಡೋದಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕಾರಿನ ಒಳಗೆ ನೋಡಿದ್ರೆ ಇವಳಿಗೆ ಜೇನು ಹುಳ ಕಚ್ಚಿ ಅವಳ ಉಸಿರಾಟದ ಪ್ರಾಬ್ಲಮ್ ಆಗಿರೋದ್ರಿಂದ ಕಸ್ಟಮರ್ ಕೇರವರು ಅವಳಿಗೆ ಹೇಳ್ತಾರೆ, ನೋಡು ನೀನೀಗೇನು ಅವಳಿಗೆ ಇಂಜೆಕ್ಷನ್ ಕೊಟ್ಟೆ, ಅದರಲ್ಲಿ ಸ್ವಲ್ಪನಾದರೂ ಇಂಜೆಕ್ಷನ್ ಇದ್ದೇ ಇರುತ್ತೆ, ಅದನ್ನು ಕಟ್ಟು ಮಾಡಿ ಅದನ್ನು ಟ್ಯೂಬಿಂದ ಮತ್ತೆ ತೆಗೆದು ನೀನು ತಗೋ, ಅಷ್ಟರಲ್ಲಿ ನಿನಗೆ ಹೊರಗಡೆ ಕರೆಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಅವಳಿಗೆ ಅದನ್ನು ಸರಿ ಅಂತ ಹೇಳಿ ಆ ಟ್ಯೂಬನ್ನು ಕಟ್ ಮಾಡಿ ಇಂಜೆಕ್ಷನನ್ನು ತೆಗೆದು ಅದರಲ್ಲಿ ತೆಗಿತಾಳೆ. ಅದರಲ್ಲಿ ಸ್ವಲ್ಪ ಇಂಜೆಕ್ಷನ್ ಇರುತ್ತೆ. ಇನ್ನೇನು ಅವಳು ತಗೋಬೇಕು. ಆ ತಕ್ಷಣ ಆ ಮಗು ಮಮ್ಮಿ ಮಾತಾಡ್ತಾ ಇಲ್ಲ ಅನ್ನತ್ತೆ. ಆಗ ಕಸ್ಟಮರ್ ಕೇರ್ ಅವಳು ಹೇಳ್ತಾಳೆ, ನೋಡು ನೀನೇ ಈಗ ಬ್ರೇವ್ ಆಗಿ ಆ ಇಂಜೆಕ್ಷನ್ನ ತೆಗೆದು ನಿಮ್ಮ ಮಮ್ಮಿಗೆ ಕೊಡಬೇಕು ಅಂತ ಹೇಳ್ತಾಳೆ. ಆಗ ಅವಳು ತೆಗೆದುಬಿಟ್ಟು ಅವ್ರ ಮಮ್ಮಿಗೆ ಇಂಜೆಕ್ಷನ್ ಕೊಡ್ತಾಳೆ. ಅವಳು ಕಣ್ಣು ಬಿಟ್ಟು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಮಗುವಿಗೆ ಖುಷಿ ಆಗತ್ತೆ. ಅಷ್ಟರಲ್ಲಿ ಆ ಹೊರಗಡೆಯಿಂದ ಇದ್ದಂತಹ ಪೊಲೀಸರು ಹೊಗೆ ಎಲ್ಲ ಹಾಕಿ ಆ ಮಗುನ ಮತ್ತು ತಾಯಿನ ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಸ್ಟೋರಿ ಇಷ್ಟ ಆಯಿತಾ? ಇಷ್ಟವಾದರೆ ದಯವಿಟ್ಟು ಸುಕೇತಾ HS ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಈ ಸ್ಟೋರಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.